ನಮಸ್ಕಾರ ಎಲ್ರಿಗೂ. ಮಹಿಳಾ ದಿನಾಚರಣೆಯ ಹಾರ್ದಿಕವಾದ ಶುಭಾಶಯಗಳು ನನ್ನೆಲ್ಲ ನೆಚ್ಚಿನ ಸಾಧಕಿಯರಿಗೆ. ಒಬ್ಬ ಅಕ್ಕನಾಗಿಯೋ, ತಂಗಿಯಾಗಿಯೋ ಅಥವಾ ಒಂದು ಸಮಾಜವಾಗಿಯೋ ನನ್ನ ಕಿವಿ ಮಾತು, ಸಾಕಷ್ಟು ಜನ ಹೆಣ್ಣುಮಕ್ಕಳು ಕುಟುಂಬದಲ್ಲಿ ನೋವು ತಿಂದು ಅಥವಾ ಅವರ ಬೇರೆ ವೈಯಕ್ತಿಕ ವಿಚಾರಗಳಲ್ಲಿ ನೊಂದು ಬೆಂದು ಪರ್ಸನಲ್ ಆಗಿ ಮೆಸೇಜ್ಗಳನ್ನು ಮಾಡ್ತೀರಿ, ವಾಯ್ಸ್ ನೋಟ್ಗಳನ್ನು ಕಳಿಸ್ಕೊಡ್ತೀರಿ. ಸೊ ನನ್ನ ಪುಟ್ಟದಾದ ಕಿವಿ ಮಾತು ನಿಮ್ಗಳಿಗೆ, ಸಮಸ್ಯೆ ಎನ್ನುವಂಥದ್ದು ಸಾಮಾನ್ಯ. ಸಮಸ್ಯೆಯನ್ನ ಹೆಮ್ಮರವಾಗೋದಕ್ಕೆ ಯಾವಾಗಲೂ ಕೂಡ ಬಿಡಬಾರದು. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿ, ನೀವು ಯಾವುದೇ ವಿಚಾರವನ್ನ ತಗೊಳ್ಳಿ, ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ಆ ಒಂದು ಸಮಸ್ಯೆಗಳನ್ನ, ಸಂದರ್ಭಗಳನ್ನ ನಿಭಾಯಿಸೋದನ್ನ ಕಲಿತುಕೊಳ್ಳಿ. ನಿಮಗೆ ನೀವು ಎಷ್ಟು ಮುಖ್ಯ ಅನ್ನುವಂಥದ್ದನ್ನ ನೀವು ಅರ್ಥಕೊಂಡಾಗ ಈ ಸಮಸ್ಯೆಗಳು ಯಾವುದು ನಿಮ್ಮನ್ನ ಹೆಚ್ಚಿನದಾಗಿ ಬಾಧಿಸೋದಿಲ್ಲ. ಇವತ್ತು ನಾನು ಹೇಳುವಂತ ಮಾತುಗಳು ನಿಮ್ಮ ಕಣ್ಣೀರನ್ನ ಒರೆಸಬಹುದು, ನಿಮಗೆ ಸಮಾಧಾನ ತರಬಹುದು. ಪ್ರತಿದಿನ ಪ್ರತಿ ಕ್ಷಣ ಯಾರೋ ಒಬ್ಬರು ನಮ್ಮ ಸಹಾಯಕ್ಕೆ ಬರ್ತಾರೆ, ಬೆಂಬಲವಾಗಿ ನಿಲ್ತಾರೆ ಅನ್ನುವಂಥ ಆಲೋಚನೆಗಳು ಅಥವಾ ಆ ಮನಸ್ಥಿತಿ ಎನ್ನುವಂಥದ್ದು ನಿಮಗೆ ಹೆಚ್ಚಿನ ನೋವನ್ನು ಉಂಟು ಮಾಡುತ್ತೆ. ಸೊ ನಮ್ಮ ನೆರಳೇ ನಮ್ಮ ಜೊತೆಯಲ್ಲಿ ಇರೋದಿಲ್ಲ ಅಂತನ್ನುವಂಥ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ